ಅವ್ಯವಸ್ಥೆಯ ಆಗರವಾಗಿದೆ ಮೊಳಕಾಲ್ಮೂರಿನ ತಾಲೂಕು ಆಸ್ಪತ್ರೆ. ಎಷ್ಟು ಪರದಾಡ್ತಾ ಇದ್ದಾರೆ ಅಲ್ಲಿನ ರೋಗಿಗಳು ಅಂತಂದರೆ, ಒಂದು ಕರೆಂಟ್ ಸಪ್ಲೈ ಮಾಡೋದಕ್ಕೆ ಇವ್ರ ಕೈಲಿ ಆಗಿಲ್ಲ. ಕಗ್ಗತ್ತಲಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ರೋಗಿಗಳು ನರಳಾಡ್ತಾ ಇದ್ದಾರೆ. ಅವ್ಯವಸ್ಥೆಯ ಆಗರವಾಗಿದೆ ಮೊಳಕಾಲ್ಮೂರು ಅಂದರೆ ಚಿತ್ರದುರ್ಗಕ್ಕೆ ಸೇರುತ್ತೆ. ಇದು ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆ. ಪಾಪ ರೋಗಿಗಳು ಮತ್ತು ಸಿಬ್ಬಂದಿ ಕಗ್ಗತ್ತಲಲ್ಲೇ ಕಾಲ ಕಳೀತಾ ಇದ್ದಾರೆ. ಒಂದು ವಾರದಿಂದ ಮೊಬೈಲ್ ಟಾರ್ಚ್ ಮತ್ತು ಮೇಣದ ಬತ್ತಿನೇ ಗತಿಯಾಗ್ಬಿಟ್ಟಿದೆ ಪಾಪ ಇವರಿಗೆ. ಯಾಕೆಂದರೆ ಜನರೇಟರ್ ಕೆಟ್ಟು ಒಂದು ವಾರ ಕಳೆದರೂ ಅದನ್ನು ಸರಿಪಡಿಸದೇನೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯ ವಿರುದ್ಧ ಮೊಳಕಾಲ್ಮೂರು ಜನರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡೆಯೋಣ. ಸಿದ್ದರಾಜು, ಏನು ಹೇಳ್ತಾರೆ ಆಸ್ಪತ್ರೆಯ ಮೇಲಧಿಕಾರಿಗಳು ಇದ್ರ ಬಗ್ಗೆ? ಯಾಕೆ ಇನ್ನೂ ಒಂದು ವಾರ ಆದರೂ ಜನರೇಟರ್ ರಿಪೇರಿ ಮಾಡಿಸಿಲ್ಲ, ಅಥವಾ ಸರ್ಕಾರದಿಂದನೇ ಏನಾದರೂ ಸಹಾಯ ಸಿಗ್ತಾ ಇಲ್ವಾ ಇವರಿಗೆ ಅಂತ? ಹೌದು ಅರವಿಂದ್, ಏನಂತಂದ್ರೆ ಕಳೆದ ಸುಮಾರು ಒಂದು ವಾರದಿಂದಲೂ ಕೂಡ ಜನರೇಟರ್ ಸಮಸ್ಯೆ ಆಗಿದೆ ಎಂಬ ನೆಪದಲ್ಲಿ ಏನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ಈ ಸಮಸ್ಯೆ ಉಲ್ಬಣವಾಗಿರುವಂತದ್ದು. ರೋಗಿಗಳು ಏನೋ ವಿವಿಧ ಚಿಕಿತ್ಸೆಗಾಗಿ, ಹೆರಿಗೆಗಾಗಿ ಹಾಗೂ ವಿವಿಧ ಏನು ಆಪರೇಷನ್ಗಾಗಿ ಆಸ್ಪತ್ರೆಗೆ ಧಾವಿಸ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ಕರೆಂಟ್ ನ ನೆಪ ಹೇಳಿ ವಿವಿಧ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮುಂದೂಡ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಕರೆಂಟ್ ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು, ಜನರೇಟರ್ ಸಮಸ್ಯೆ ಇದೆ ಎಂಬ ನೆಪದಲ್ಲಿ ಚಿಕಿತ್ಸೆಗೆ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಎಂಬ ರೋಗಿಗಳು ಆರೋಪವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಚಿತ್ರದುರ್ಗ DHO ಅವರನ್ನ ಕೇಳಿದಾಗ ಈ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ನಾವು ವರದಿ ನೀಡಿದ್ದೇವೆ, ಶೀಘ್ರದಲ್ಲೇ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಒಂದು ಜನರೇಟರ್ ನ ಖರೀದಿಸ್ತೇವೆ ಎಂಬ ಸಮಜಾಯಿಷಿಯನ್ನು ಕೊಡ್ತಾರೆ. ಆದ್ರೆ ಇದುವರೆಗೂ ಕೂಡ ಕಳೆದ ಒಂದು ವಾರದಿಂದ ಇದನ್ನ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ರಿಪೇರಿಯನ್ನು ಆದರೂ ಮಾಡಲು ಮುಂದಾಗಿಲ್ಲ ಎಂಬ ಆರೋಪವನ್ನು ಅಲ್ಲಿನ ರೋಗಿಗಳು ತಿಳಿಸ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಬಹುತೇಕ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ಆರೋಪ ಕೂಡ ಈಗಾಗಲೇ ರೋಗಿಗಳಿಂದ ಕೇಳಿ ಬಂದಿದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಚಿತ್ರದುರ್ಗ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಮಾತ್ರ ನಿದ್ರಾವಸ್ಥೆಯಲ್ಲಿದ್ದಾರೆ ಎಂಬ ಆರೋಪವನ್ನ ಇಲ್ಲಿನ ಸಾರ್ವಜನಿಕರು ಹೊರ ಹಾಕ್ತಿರುವಂತದ್ದು. ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಅರವಿಂದ್. ಅಲ್ಲ, ಈಗ ಜನರೇಟರ್ ಕೆಟ್ಟಿದೆ, ಅದನ್ನು ಸರಿಪಡಿಸಿಲ್ಲ, ಓಕೆ, ಬಟ್ ರೆಗ್ಯುಲರ್ ಪವರ್ ಸಪ್ಲೈ ಆ ಆಸ್ಪತ್ರೆಗೆ ಬಂದ್ ಆಗಿದೆಯಾ? ಬಂದ್ ಆಗಿದ್ರೆ ಏನ್ ಕಾರಣ ಅಂತ ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಯಾವುದೇ ಒಂದು ಉತ್ತರವನ್ನು ನೀಡೋದಕ್ಕೆ ಹಿಂದೇಟು ಆಗ್ತಿದ್ದಾರೆ. ಯಾಕಂದ್ರೆ ಬಹುತೇಕ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನಿರಂತರವಾಗಿ ವಿದ್ಯುತ್ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಮತ್ತು ಯಾವುದೇ ರೀತಿ ಸಮಸ್ಯೆ ಆಗದಂತೆ ನಿರಂತರವಾಗಿ ವಿದ್ಯುತ್ ನೀಡಬೇಕೆಂಬ ಸೂಚನೆ ಇದ್ರೂ ಕೂಡ ಕರೆಂಟಿನ ಸಮಸ್ಯೆ, ಅದರಲ್ಲೂ ತಾಲೂಕು ಕೇಂದ್ರವಾಗಿರುವ ಮೊಳಕಾಲ್ಮೂರಲ್ಲಿ ಪದೇ ಈ ರೀತಿ ವಿದ್ಯುತ್ ಸಮಸ್ಯೆ ನಿರ್ಮಾಣವಾಗ್ತಿರೋದ್ರಿಂದ ರೋಗಿಗಳು ಹೈರಾಣಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನಾದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು, ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ತಕ್ಷಣ ಜನರೇಟರ್ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಮುಂದಾಗ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಹಾಗೆ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಗಮನ ಹರಿಸ್ತೀವಿ ಎಂಬ ಒಂದು ಭರವಸೆಯನ್ನು ಈಗಾಗಲೇ ADC ಅವರು, ಕುಮಾರಸ್ವಾಮಿ ಅವರು ಕೂಡ ನೀಡಿರುವಂತದ್ದು. ಶೀಘ್ರದಲ್ಲೇ ಕಳೆದ 2-3 ದಿನಗಳಲ್ಲೇ ಒಂದು ತಾತ್ಕಾಲಿಕ ಜನರೇಟರ್ ವ್ಯವಸ್ಥೆ ಮಾಡ್ತೀನಿ ಎಂಬ ಭರವಸೆಯನ್ನು ಕಳೆದ ಅರ್ಧ ಗಂಟೆ ಮುಂಚೆ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕುಮಾರಸ್ವಾಮಿ ಅವರು ತಿಳಿಸಿರುವಂತದ್ದು. ಕಾದ್ ನೋಡ್ಬೇಕಿದೆ ಇನ್ನು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಓಕೆ ಸಿದ್ದರಾಜು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಆದ್ರೆ ಒಂದು ಅರ್ಥ ಆಗ್ತಿಲ್ಲ, ಜನರೇಟರ್ ಕೆಟ್ಟೋಗಿದೆ, ಫೈನ್, ಈ ಆಸ್ಪತ್ರೆಗೆ ಬೆಸ್ಕಾಂನಿಂದ ಯಾಕೆ ಕರೆಂಟ್ ಸಪ್ಲೈ ಆಗ್ತಾ ಇಲ್ಲ? ಏನಾದರೂ ಪವರ್ ಕಟ್ ಮಾಡಿದಾರಾ ಉದ್ದೇಶಪೂರ್ವಕವಾಗಿ, ಅಥವಾ ಮಳೆಗಿಳೆ ಬಂದು ಏನಾದರೂ ಮರ ಬಿದ್ದು ವಿದ್ಯುತ್ ಕಂಬಗಳು ಹಾಳಾಗಿದೆಯಾ? ಅದು ಗೊತ್ತಾಗಬೇಕು. ನೀವು ಯಾವತ್ತೂ ಜನರೇಟರ್ ಮೇಲೆಲ್ಲ ಡಿಪೆಂಡ್ ಆಗಬೇಕಾಗಿರೋದು. ರೆಗ್ಯುಲರ್ ಪವರ್ ಸಪ್ಲೈ ಆಗಬೇಕು ಸರ್ಕಾರಿ ಆಸ್ಪತ್ರೆಗಳಿಗೆ. ಅದು ಕೈ ಕೊಟ್ಟಾಗ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಮಾತ್ರ ಜನರೇಟರ್ ಉಪಯೋಗ ಆಗೋದು. ಜನರೇಟರ್ನ 24 ಗಂಟೆ ರನ್ ಮಾಡೋಕ್ಕಾಗಲ್ಲ. ಮೇಯ್ನ್ ಪವರ್ ಸಪ್ಲೈ ಯಾಕೆ ಆಗ್ತಾ ಇಲ್ಲ, ಇದು ಪ್ರಶ್ನೆ. ಆಮೇಲೆ ಈ ಆಸ್ಪತ್ರೆಯಲ್ಲಿ ICU ಮತ್ತು OT ಆಪರೇಷನ್ ಥಿಯೇಟ್ರ್ ಇದೇನಾದರೂ ಇದ್ದರೆ ಅಲ್ಲೇನು ಕತೆ? ಆಪರೇಷನ್ ಮಾಡೋದಕ್ಕೆ ಕರೆಂಟ್ ಇಲ್ಲ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಹೆಂಗೆ ವರ್ಕ್ ಮಾಡ್ತವೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ.